ಓಂ ಶಾಂತಿ. ಮುರಳಿ ದಿನಾಂಕ 2/7/2024। मीठे बच्चे, तुम यहाँ याद में रहकर पाप दग्ध करने के लिए आए हो, इसलिए बुद्धि योग निष्फल ना जाए, इस बात का पूरा ध्यान रखना है। ಶುಭಾಬಾ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ನೀವು ಇಲ್ಲಿ ನೆನಪಿನಲ್ಲಿದ್ದು ಪಾಪವನ್ನು ಭಸ್ಮ ಮಾಡಿಕೊಳ್ಳುವುದಕ್ಕೋಸ್ಕರ ಬಂದಿದ್ದೀರಿ. ಆದ್ದರಿಂದ ಬುದ್ಧಿಯೋಗ ನಿಷ್ಫಲವಾಗಬಾರ್ದು. ಈ ಮಾತಿನ ಕಡೆಗೆ ಪೂರ್ಣ ಗಮನ ಕೊಡಿ. ಪ್ರಶ್ನೆ, कौन सा सूक्ष्म विकार भी अंत में मुसीबत खड़ी कर देता है? ಬಾಬಾ ಪ್ರಶ್ನೆ ಕೇಳ್ತಿದ್ದಾರೆ, ಯಾವ ಸೂಕ್ಷ್ಮ ವಿಕಾರ ಅಂತಿಮದಲ್ಲಿ ಬಹಳ ಕಷ್ಟವನ್ನು ಮಾಡಿಸ್ತದೆ? उत्तर, अगर सूक्ष्म में भी हबज का विकार है, कोई चीज़ हबज के कारण इकट्ठी करके अपने पास जमा करके रख दी, तो वही अंत में मुसीबत के रूप में याद आती है. ಬಾಬಾ ಉತ್ತರ ಹೇಳ್ತಿದ್ದಾರೆ, ಒಂದು ವೇಳೆ ಸೂಕ್ಷ್ಮ ಏನಾದರೂ ಲಾಲಚ್, ಸೂಕ್ಷ್ಮ ಏನಾದರೂ ಬಹಳ ಆಸೆ ಇತ್ತು ಅಂದರೆ, ಲೋಭದ ವಿಕಾರ ಇದೆ ಅಂದರೆ, ಯಾವುದೇ ವಸ್ತುವಿನ ಲೋಭ ಇರುವ ಕಾರಣ ಅದನ್ನು ಬಹಳಷ್ಟು ಕೂಡಿಟ್ಕೊಳ್ತೀರಿ, ಜಮಾ ಮಾಡಿಟ್ಕೊಳ್ತೀರಿ ಅಂದರೆ ಅಂತಿಮದಲ್ಲಿ ಅದೇ ನಮಗೆ ಕಷ್ಟದ ರೂಪದಲ್ಲಿ ನೆನಪಿಗೆ ಬರ್ತದೆ. इसलिए बाबा कहते बच्चे अपने पास कुछ भी न रखो. ಆದ್ದರಿಂದ ಬಾಬಾ ಹೇಳ್ತಾರೆ, ಮಕ್ಕಳೇ, ನಿಮ್ಮ ಬಳಿ ಏನನ್ನು ಇಟ್ಕೊಳ್ಬೇಡಿ. तुम्हें सब संकल्पों को भी समेटकर बाप की याद में रहने की आदत डालनी है. ನೀವು ಎಲ್ಲ ಸಂಕಲ್ಪಗಳನ್ನು ಸಮಾವೇಶ ಮಾಡಿಕೊಂಡು ತಂದೆ ನೆನಪಿನಲ್ಲಿರುವಂತಹ ಅಭ್ಯಾಸ ಮಾಡಬೇಕು. इसलिए देही अभिमानी बनने का अभ्यास करो. ಆದ್ದರಿಂದ ಆತ್ಮಾಭಿಮಾನಿಯಾಗುವಂತಹ ಅಭ್ಯಾಸ ಮಾಡ್ರಿ. ಓಂ ಶಾಂತಿ. बच्चों को रोज़ रोज़ याद दिलाते हैं, देही अभिमानी बनो, क्योंकि बुद्धि इधर उधर जाती है. ಬಾಬಾ ಮಕ್ಕಳಿಗೆ ದಿನಾಲು ನೆನಪು ಮಾಡಿಸ್ತಾ ಇರ್ತಾರೆ, ಆತ್ಮಾಭಿಮಾನಿಯಾಗ್ರಿ, ಯಾಕೆಂದರೆ ಬುದ್ಧಿ ಆ ಕಡೆ ಈ ಕಡೆ ಹೋಗ್ತಾ ಇರ್ತದೆ. अज्ञान काल में भी कथा वार्ता सुनते हैं तो बुद्धि बाहर भटकती है. ಅಜ್ಞಾನ ಕಾಲದಲ್ಲಿ ಕತೆ ವಾರ್ತೆ ಏನಾದರೂ ಕೇಳ್ತೀರಿ ಅಂದರೆ ಬುದ್ಧಿ ಅಲೆದಾಡ್ತದಲ್ವಾ. यहाँ भी भटकती है, इसलिए रोज़ रोज़ कहते हैं देही अभिमानी बनो. ಇಲ್ಲಿಯೂ ಸಹ ಬುದ್ಧಿ ಅಲೆದಾಡ್ತದೆ. ಆದ್ದರಿಂದ ದಿನಾಲು ಹೇಳ್ತಾರೆ, ಆತ್ಮಾಭಿಮಾನಿಯಾಗ್ರಿ. वह तो कहेंगे हम जो सुनाते हैं उस पर ध्यान दो, धारणा करो. ಬಾಬಾ ಹೇಳ್ತಾರಲ್ವಾ, ನಾನೇ ನಿಮಗೆ ತಿಳಿಸ್ಕೊಡ್ತಿದ್ದೀನಿ, ಅದನ್ನು ಕೇಳ್ರಿ, ಅದರ ಕಡೆಗೆ ಗಮನ ಕೊಡ್ರಿ, ಅದನ್ನು ಧಾರಣೆ ಮಾಡ್ಕೊಳ್ರಿ. ಶಾಸ್ತ್ರ जो सुनाते हैं वह वचन ध्यान पर रखो. ಶಾಸ್ತ್ರ ಏನು ಹೇಳ್ತಾರೆ ಅದರ ಕಡೆಗೆ, ಆ ವಚನದ ಮೇಲೆ ಗಮನ ಕೊಡ್ರಿ. यह तो बाप आत्माओं को समझाते हैं, तुम सब स्टूडेंट देही अभिमानी होकर बैठो. ಇಲ್ಲಿ ತಂದೆ ಆತ್ಮಗಳಿಗೆ ತಿಳಿಸ್ಕೊಡ್ತಾರೆ, ನೀವೆಲ್ಲ ವಿದ್ಯಾರ್ಥಿಗಳು ಆತ್ಮಾಭಿಮಾನಿಯಾಗಿ ಕೂತ್ಕೊಳ್ರಿ. ಶುಭಾಬಾ ಆತೆ ಹೇ ಪಢಾನೆ ಕೆ ಲಿಯೆ. ಶುಭಾಬಾ ಬಂದಿರೋದೇ ಯಾಕೆ? ಮಕ್ಕಳಿಗೆ ಓದಿಸುವುದಕ್ಕೋಸ್ಕರ. ऐसा कोई कॉलेज नहीं होगा जहाँ समझेंगे ಶುಭಾಬಾ ಪಢಾನೆ ಆತೆ ಹೇ. ಶುಭಾಬನೇ ಓದಿಸ್ಲಿಕ್ಕೆ ಬರ್ತಾನೆ ಅಂತ ಹೇಳುವಂತಹ ಕಾಲೇಜ್ ಯಾವುದೂ ಸಹ ಇಲ್ಲವೇ ಇಲ್ಲ. ಐಸ್ಕಾ ಸ್ಕೂಲ್ ಹೋನಾ ಹಿ ಚಾಹಿಯೆ ಪುರುಷೋತ್ತಮ ಸಂಗಮ ಯುಗ ಪರ್. ಇಂಥ ಸ್ಕೂಲ್ ಬೇಕಾಗಿರೋದೇ ಪುರುಷೋತ್ತಮ ಸಂಗಮ ಯುಗದಲ್ಲಿ. स्टूडेंट बैठे हैं और यह भी समझते हैं परमपिता परमात्मा आते हैं हमको पढ़ाने. ವಿದ್ಯಾರ್ಥಿಗಳು ಕುತ್ಕೊಂಡಿದ್ದೀರಿ ಮತ್ತು ತಿಳ್ಕೊಂಡಿದ್ದೀರಿ,
ಇಲ್ಲಿ ಪರಂಪಿತ ಪರಮಾತ್ಮ ಬರ್ತಾರೆ ಓದಿಸುವುದಕ್ಕೋಸ್ಕರ. ಶಿವಬಾಬಾ ಆತೆ ಹೇ ಹಮ್ಕೋ ಪಡಾನೆ. ಶಿವಬಾಬಾ ಬಂದಿರೋದೇ ಯಾಕೆ? ನಮಗೆ ಓದಿಸ್ಲಿಕ್ಕೆ. पहले पहले बात समझाते हैं तुमको पावन बनना है तो मामेकम याद करो, परंतु माया घड़ी घड़ी बुला देती है, इसलिए बाप खबरदार करते हैं. ಮೊದಲ ಮಾತು ತಂದೆ ತಿಳಿಸ್ಕೊಡ್ತಾರೆ. ನೀವು ಪಾವನರಾಗಬೇಕು ಅಂದರೆ ನನ್ನೊಬ್ಬನನ್ನೇ ನೆನಪು ಮಾಡ್ರಿ. ಆದರೆ ಮಾಯೆ ಕ್ಷಣ ಕ್ಷಣಕ್ಕೂ ಮರೆಸ್ತಾ ಇರ್ತದೆ. ಆದ್ದರಿಂದ ತಂದೆ ಹೇಳ್ತಾರೆ ಎಚ್ಚರಿಕೆಯಿಂದ ಇರಿ. कोई को समझाना है तो भी पहली बात समझाओ कि भगवान कौन है. ಯಾರಿಗಾದರೂ ತಿಳಿಸ್ಕೊಡ್ತೀರಂದ್ರೂ ಮೊದಲು ಮಾತು ಇದನ್ನು ತಿಳಿಸ್ಕೊಡ್ರಿ, ಭಗವಂತ ಯಾರು. भगवान जो पतित पावन दुख हरता सुख करता है वह कहाँ है, उनको याद तो सब करते हैं. ಭಗವಂತ ಪತಿತ ಪಾವನ ದುಃಖ ಹರ್ತ ಸುಖ ಕರ್ತ ಏನಾಗಿದ್ದಾರೆ, ಅವರು ಎಲ್ಲಿದ್ದಾರೆ? ಯಾಕೆಂದರೆ ಅವರನ್ನು ಎಲ್ಲರೂ ಸಹ ನೆನಪು ಮಾಡ್ತಾರಲ್ವ. जब कोई आफतें आती है कहते हैं हे ಭಗವಾನ್ ರಹಮ್ ಕರೋ. ಯಾವುದಾದ್ರೂ ಆಪತ್ತುಗಳು ಬಂದಾಗ ಹೇಳ್ತಾರಲ್ವ, ಹೇ ಭಗವಂತ ನಮಗೆ ದಯೆ ತೋರಿಸು. किसी को बचाना होता है तो भी कहते हैं हे ಭಗವಾನ್ ಓ ಗಾಡ್ ಹಮ್ಕೋ ದುಃಖ ಸೇ ಲಿಬರೇಟ್ ಕರೋ. ಯಾರನ್ನಾದರೂ ರಕ್ಷಣೆ ಮಾಡಬೇಕಾಗಿದ್ದರೂ ಹೇಳ್ತಾರಲ್ವ, ಹೇ ಭಗವಂತ ಓ ಗಾಡ್ ನಮ್ಮನ್ನು ದುಃಖದಿಂದ ಮುಕ್ತ ಮಾಡು. ದುಃಖ ತೋ ಸಬ್ಕೋ ಹೇ, ಯಾಕೆಂದರೆ ದುಃಖ ಅಂತೂ ಎಲ್ರಿಗೂ ಇದೆ ಅಲ್ವಾ. ಯಹ ತೋ ಪಕ್ಕಾ ಮಾಲೂಮ್ ಹೇ ಸತ್ಯುಗ್ ಕೋ ಸುಖಧಾಮ್ ಕಹಾ ಜಾತಾ ಹೇ, ಕಲಿಯುಗ್ ಕೋ ದುಃಖಧಾಮ್ ಕಹಾ ಜಾತಾ ಹೇ. ಇದಂತೂ ಪಕ್ಕಾ ಎಲ್ರಿಗೂ ಗೊತ್ತಿದೆ. ಸತ್ಯಯುಗಕ್ಕೆ ಸುಖಧಾಮ ಅಂತ ಹೇಳಲಾಗ್ತದೆ, ಕಲಿಯುಗಕ್ಕೆ ದುಃಖಧಾಮ ಅಂತ ಹೇಳಲಾಗ್ತದೆ. ಯಹ ಬಚ್ಚೆ ಜಾನ್ತೆ ಹೇ ಫಿರ್ ಭಿ ಮಾಯಾ ಬುಲಾ ದೇತಿ ಹೇ. ಇದನ್ನು ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಆದರೂ ಮಾಯೆ ಮರೆಸ್ತಾ ಇರ್ತದೆ. ಯಹ ಯಾದ ಮೇ ಬಿಟಾನೆ ಕಿ ರಸ್ಮ್ ಭಿ ಡ್ರಾಮಾ ಮೇ ಹೇ, क्योंकि बहुत है जो सारा दिन याद नहीं करते हैं, एक मिनट भी याद नहीं करते हैं, फिर याद दिलाने के लिए यहाँ बिठाते हैं. ಇಲ್ಲಿ ನೆನಪಿನಲ್ಲಿ ಕೂಡಿಸುವಂತಹ ಪದ್ಧತಿ ನಾಟಕದಲ್ಲಿದೆ. ಏಕೆಂದರೆ ಅನೇಕರಿದ್ದಾರೆ ಇಡೀ ದಿನ ತಂದೆಯನ್ನು ನೆನಪೇ ಮಾಡೋದಿಲ್ಲ, ಒಂದು ನಿಮಿಷನೂ ನೆನಪು ಮಾಡೋದಿಲ್ಲ. ಅದಕ್ಕೋಸ್ಕರ ನೆನಪಿನಲ್ಲಿ ಕೂಡಿಸುವುದಕ್ಕೆ ಇಲ್ಲಿ ಕೂಡಿಸ್ಲಾಗ್ತದೆ. ಯಾದ ಕರ್ನೆ ಕಿ ಯುಕ್ತಿ ಬತಲಾತೆ ಹೇ ತೋ ಪಕ್ಕಾ ಹೋ ಜಾಯೆ. ನೆನಪು ಮಾಡುವಂತಹ ಯುಕ್ತಿಯನ್ನು ಬಾಬಾ ತಿಳಿಸ್ಕೊಡ್ತಾರೆ, ಏಕೆಂದರೆ ಮಕ್ಕಳು ಪಕ್ಕಾ ಆಗಲಿ. ಬಾಪ್ ಕಿ ಯಾದ್ ಸೆ ಹಿ ಹಮ್ಕೋ ಸತೋಪ್ರಧಾನ್ ಬನ್ನಾ ಹೇ. ತಂದೆ ನೆನಪಿನಿಂದಲೇ ನಾವು ಸತೋಪ್ರಧಾನರಾಗಬೇಕು. सतोप्रधान बनने की बाप ने फर्स्ट क्लास रियल युक्ति बताई है. ಸತೋಪ್ರಧಾನರಾಗುವುದಕ್ಕೋಸ್ಕರ ತಂದೆ ಫಸ್ಟ್ ಕ್ಲಾಸ್ ರಿಯಲ್ ಯುಕ್ತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಪತಿತ ಪಾವನ್ ತೋ ಏಕ್ ಹಿ ಹೇ, ವಹ ಆಕರ್ ಯುಕ್ತಿ ಬತಾತೆ ಹೇ. ಪತಿತ ಪಾವನ ಒಬ್ಬರೇ ಆಗಿದ್ದಾರೆ, ಅವರೇ ಬಂದು ಯುಕ್ತಿಯನ್ನು ತಿಳಿಸ್ಕೊಡ್ತಿದ್ದಾರೆ. या तुम बच्चे शांति में तब बैठते हो जबकि बाप के साथ योग है. ಇಲ್ಲಿ ನೀವು ಮಕ್ಕಳು ಶಾಂತಿಯಲ್ಲಿ ಯಾವಾಗ ಕೂತ್ಕೊಳ್ತೀರಿ, ಯಾವಾಗಂದರೆ ಯಾವಾಗ ನಿಮ್ಮದು ತಂದೆ ಜೊತೆಗೆ ಯೋಗ ಇರ್ತದೆ. अगर बुद्धि का योग यहाँ वहाँ गया तो शांति में नहीं है, गोया अशांत है. ಒಂದು ವೇಳೆ ಬುದ್ಧಿಯ ಯೋಗ ಅಲ್ಲಿ ಇಲ್ಲಿ ಹೋಯಿತು ಅಂದರೆ ಶಾಂತಿಯಲ್ಲಿಲ್ಲ ಅಂದರೆ ಅರ್ಥ ಆಗ್ತದೆ ಅಶಾಂತವಾಗಿದ್ದೀರಿ. जितना समय यहाँ वह बुद्धि योग गया वह निष्फल हुआ क्योंकि पाप तो करते नहीं. ಎಷ್ಟು ಸಮಯ ಬುದ್ಧಿಯೋಗ ಆ ಕಡೆ ಈ ಕಡೆ ಹೋಯಿತು ಅಂದ್ರೆ ಅರ್ಥ ಆಗ್ತದೆ ನಿಷ್ಫಲವಾಯಿತು. ಯಾಕೆಂದರೆ ಪಾಪ ಅಂತೂ ಭಸ್ಮ ಆಗಲಿಲ್ಲ. दुनिया यह नहीं जानती कि पाप कैसे करते हैं,
ಯಹ ಬಡಿ ಮಹೀನ್ ಬಾತೆ ಹೇ. ಜಗತ್ತಿನಲ್ಲಿರೋರು ಯಾರೂ ತಿಳ್ಕೊಂಡಿಲ್ಲ ಪಾಪ ಹೇಗೆ ಭಸ್ಮ ಆಗ್ತದೆ. ಇದು ಬಹಳ ಸೂಕ್ಷ್ಮವಾದಂತಹ ಮಾತುಗಳಾಗಿವೆ. ಬಾಪನೆ ಕಹಾ ಹೇ ಮೇರಿ ಯಾದ್ ಮೇ ಬೇಟೋ तो जब तक याद की तार जुटी हुई है उतना समय सफलता है. ತಂದೆ ತಿಳಿಸ್ಕೊಟ್ಟಿದ್ದಾರೆ, ನನ್ನ ನೆನಪಿನಲ್ಲಿ ಕುತ್ಕೊಳ್ರಿ. ಯಾಕೆಂದರೆ ಎಲ್ಲಿಯವರೆಗೆ ನೆನಪಿನ ತಂತಿ ತಂದೆ ಜೊತೆಗೆ ಜೋಡಣೆಯಾಗಿದೆ ಅಲ್ಲಿವರೆಗೆ ಅಷ್ಟು ಸಮಯ ಸಫಲ ಆದ ಹಾಗೆ. ಜರಾ ಭಿ ಬುದ್ಧಿ ಇದರ್ ಉದರ್ ಗಯಿ ತೋ ವಹ ಟೈಮ್ ವೇಸ್ಟ್ ಹುವಾ ನಿಷ್ಫಲ ಹುವಾ. ಸ್ವಲ್ಪ ಏನಾದರೂ ಬುದ್ಧಿ ಆ ಕಡೆ ಈ ಕಡೆ ಹೋಯಿತು ಅಂದರೆ ಟೈಮ್ ವೇಸ್ಟ್ ಆದ ಹಾಗೆ, ನಿಷ್ಫಲ ಆದ ಹಾಗೆ. बाप का डायरेक्शन है ना कि बच्चे मुझे याद करो, अगर याद नहीं किया तो निष्फल हुआ. ತಂದೆಯ ಆದೇಶ ಆಗಿದೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ. ಒಂದು ವೇಳೆ ನೆನಪು ಮಾಡಲಿಲ್ಲ ಅಂದರೆ ನಿಷ್ಫಲವಾದ ಹಾಗೆ. इससे क्या होगा, ಇದರಿಂದ ಆಗೋದೇನು. तुम जल्दी सतो प्रधान नहीं बनेंगे, फिर तो आदत पड़ जाएगी. ಈ ತಂದೆ ನೆನಪು ಮಾಡಲಿಲ್ಲ ಅಂದರೆ ನೀವು ಬೇಗ ಸತೋ ಪ್ರಧಾನ ಅಂತೂ ಆಗೋದಿಲ್ಲ, ನಂತರ ಅದೇ ಅಭ್ಯಾಸ ಆಗ್ತದೆ. ಆತ್ಮ ಇಸ್ ಜನ್ಮಕ್ಕೆ ಪಾಪ ತೋ ಜಾನ್ತಿ ಹೇ. ಆತ್ಮನಿಗೆ ಈ ಜನ್ಮದ ಪಾಪದ ಬಗ್ಗೆ ಅಂತೂ ಗೊತ್ತಿದೆ ಅಲ್ವಾ. बल कोई कहते हैं हमको याद नहीं है, परंतु बाबा कहते हैं 3-4 वर्ष से लेकर सब बातें याद रहती है. ಭಲೆ ಕೆಲವರು ಹೇಳ್ತಾರೆ ನಮಗೆ ನೆನಪಿಲ್ಲ ಅಂಥೇಳಿ, ಆದರೆ ಬಾಬಾ ಹೇಳ್ತಾರೆ 3-4 ವರ್ಷದಿಂದ ಎಲ್ಲ ಮಾತುಗಳು ನೆನಪಿರ್ತವೆ. ಶುರು ಮೇ ಇತನೆ ಪಾಪ ನಹಿ ಹೋತೆ ಹೇ ಜಿತನಾ ಬಾದ್ ಮೇ ಹೋತೆ ಹೇ. ಶುರುವಿನಲ್ಲಿ ಅಂದರೆ ಚಿಕ್ಕವರಿದ್ದಾಗ ಅಷ್ಟೊಂದು ಪಾಪ ಆಗೋದಿಲ್ಲ, ನಂತರ ಪಾಪಗಳಾಗ್ತವೆ. दिन प्रतिदिन क्रिमिनल आई होती जाती है, त्रेता में 2 कला कम होती है. ದಿನ ಪ್ರತಿದಿನ ವಿಕಾರಿ ದೃಷ್ಟಿ ಆಗ್ತಾ ಹೋಗ್ತದೆ. ತ್ರೇತಾಯುಗದಲ್ಲಿ ಬರ್ತೀವಿ ಅಂದರೆ 2 ಕಲೆಗಳು ಕಡಿಮೆ ಆಗ್ತವೆ. ಚಂದ್ರಮಾ ಕಿ 2 ಕಲಾ ಕಿತನೆ में कम होती है, ಧೀರೆ ಧೀರೆ ಕಮ್ ಹೋತಿ ಜಾತಿ ಹೇ. ಚಂದ್ರಮನ 2 ಕಲೆಗಳು ಎಷ್ಟೊಂದು ಕಡಿಮೆಯಾಗ್ತದೆ, ನಿಧಾನವಾಗಿ ನಿಧಾನವಾಗಿ ಕಡಿಮೆಯಾಗ್ತದೆ. फिर 16 कला संपूर्ण भी चंद्रमा को कहा जाता है, सूर्य को नहीं कहेंगे. ನಂತರ 16 ಕಲಾ ಸಂಪೂರ್ಣ ಅಂತ ಚಂದ್ರಮನಿಗೆ ಹೇಳಲಾಗ್ತದೆ ಹೊರತು ಸೂರ್ಯನಿಗೆ ಹೇಳೋದಿಲ್ಲ. चंद्रमा की है 1 मास की बात या फिर है कल्प की बात. ಚಂದ್ರಮಾದ್ದು 1 ತಿಂಗಳ ಮಾತಾಗಿದೆ. ಯಾಕೆಂದರೆ ಚಂದ್ರ 1 ತಿಂಗಳಲ್ಲಿ ಕಡಿಮೆ ಆಗ್ತಾ ಹೋಗ್ತಾನೆ, 15 ದಿನದಲ್ಲಿ 15 ದಿನ ಆದ ನಂತರ ಬೆಳೀತಾ ಹೋಗ್ತಾನೆ. ಚಂದ್ರಮಂದು 1 ತಿಂಗಳ ಮಾತಾದರೆ ಇಲ್ಲಿರೋದು ಕಲ್ಪದ ಮಾತು. ದಿನ ಪ್ರತಿದಿನ ನೀಚೆ ಉತರ್ತೆ ಜಾತೆ ಹೇ. ದಿನ ಪ್ರತಿದಿನ ನಾವು ಕೆಳಗಿಳಿತಾ ಹೋಗ್ತೇವೆ. ಫಿರ್ ಯಾದ್ ಕಿ ಯಾತ್ರಾ ಸೆ ಊಪರ್ ಚढ़ ಸಕ್ತೆ ಹೇ. ನಂತರ ನೆನಪಿನ ಯಾತ್ರೆಯಿಂದ ನಾವು ಮೇಲಕ್ಕೆ ಹೋಗ್ತೇವೆ. फिर तो दरकार नहीं जो हम याद करें और ऊपर चढ़े. ನಂತರ ನೋಡಿ ಅವಶ್ಯಕತೆ ಇಲ್ಲ, ನಾವು ತಂದೆ ನೆನಪು ಮಾಡೋಲಿಕ್ಕೆ ಓದುವಂತಹ ಅವಶ್ಯಕತೆ ಇರೋದಿಲ್ಲ. ಸತ್ಯಕ್ಕೆ ಬಾರ್ ಫಿರ್ ಉತರ್ನಾ ಹೇ. ಸತ್ಯುಗದ ನಂತರ ಕೆಳಗಿಳಿಬೇಕಾಗ್ತದೆ. ಸತ್ಯುಗ ಮೇ ಭಿ ಯಾದ್ ಕರೆ ತೋ ನೀಚೆ ಉತರ್ತೆ ಹಿ ನಹಿ. ಒಂದು ವೇಳೆ ಸತ್ಯುಗದಲ್ಲೂ ನೆನಪು ಮಾಡ್ತೀವಿ ಅಂತಂದರೆ ಕೆಳಗಡೆ ಇಳಿತಾನೇ ಇರಲಿಲ್ಲ. ಡ್ರಾಮಾ ಅನುಸಾರ ಉತರ್ನಾ ಹಿ ಹೇ ತೋ ಯಾದ್ ಹಿ ನಹಿ ಕರ್ತೆ. ಆದರೆ ನಾಟಕದ ಅನುಸಾರವಾಗಿ ನಾವು ಕೆಳಗಿಳಿಲೇಬೇಕು, ಅದಕ್ಕೋಸ್ಕರ ಸತ್ಯುಗದಲ್ಲಿ ನೆನಪು ಮಾಡೋದಿಲ್ಲ. उतरना भी ज़रूर है, फिर याद करने का उपाय बाप ही बतलाते हैं, क्योंकि ऊपर जाना है. ಕೆಳಗಿಳಿಯೋದು ಅವಶ್ಯವಾಗಿದೆ,
ಯಾಕೆಂದರೆ ನೆನಪು ಮಾಡುವಂಥ ಉಪಾಯವನ್ನು ತಂದೆ ತಿಳಿಸ್ಕೊಡ್ತಾರೆ. ನಂತರ ನಾವು ಮೇಲಕ್ಕೆ ಹೋಗ್ತೇವೆ. ಸಂಗಮ್ ಪರ್ ಹಿ ಆಕರ್ ಬಾಪ್ ಸಿಖಲಾತೆ ಹೇ. ಸಂಗಮ ಯುಗದಲ್ಲಿಯೇ ತಂದೆ ಬಂದು ಎಲ್ಲವನ್ನ ತಿಳಿಸ್ಕೊಡ್ತಿದ್ದಾರೆ. ಅಬ್ ಚಡ್ತಿ ಕಲಾ ಶುರು ಹೋತಿ ಹೇ, ಹಮ್ಕೋ ಫಿರ್ ಅಪನೆ ಸುಖಧಾಮ್ ಮೇ ಜಾನಾ ಹೇ. ಈಗ ಏರುವ ಕಲೆ ಶುರು ಆಗ್ತದೆ. ನಾವೀಗ ಸುಖಧಾಮಕ್ಕೆ ಹೋಗಬೇಕಾಗಿದೆ. ಬಾಪ್ कहते हैं अब ಸುಖಧಾಮ್ ಮೇ ಜಾನಾ ಹೇ ತೋ ಮುಜೆ ಯಾದ್ ಕರೋ. ತಂದೆ ಹೇಳ್ತಾರೆ, ಈಗ ಸುಖಧಾಮಕ್ಕೆ ಹೋಗಬೇಕು ಅಂದರೆ ನನ್ನನ್ನು ನೆನಪು ಮಾಡ್ರಿ. ಯಾದ್ ಸೆ ತುಮಾರಿ ಆತ್ಮ ಸತೋ ಪ್ರಧಾನ ಪಂಚಾಯೇಗಿ. ನೆನಪಿನಿಂದ ನೀವಾತ್ಮ ಸತೋ ಪ್ರಧಾನರಾಗ್ತೀರಿ. ತುಮ್ ದುನಿಯಾ ಸೆ ನಿರಾಲೆ ಹೋ, ವೈಕುಂಠ ದುನಿಯಾ ಸೆ ಬಿಲ್ಕುಲ್ ನ್ಯಾರೆ ಹೇ. ನೀವು ಜಗತ್ತಿನಿಂದ ಭಿನ್ನ ಆಗಿದ್ದೀರಿ. ವೈಕುಂಠ ಜಗತ್ತಿನಿಂದ ಪೂರ್ಣ ಭಿನ್ನ ಆಗಿದ್ದೀರಿ. ವೈಕುಂಠ ತಾ ಅಬ್ ನಹಿ ಹೈ. ಈ ಮೊದಲು ವೈಕುಂಠ ಇತ್ತು, ಈಗಂತೂ ಇಲ್ಲ. ಕಲ್ಪ ಕಿ ಆಯು ಲಂಬಿ ಕರ್ ದೇನೆ ಕೆ ಕಾರಣ ಭೂಲ್ ಗಯೇ ಹೇ. ಕಲ್ಪದ ಆಯುಷ್ಯನ್ನು ಬಹಳ ದೊಡ್ಡದಾಗಿ ಹೇಳಿರುವ ಕಾರಣ ಮರ್ತು ಹೋಗ್ಬಿಟ್ಟಿದ್ದಾರೆ. अभी तुम बच्चों को तो वैकुंठ बहुत नज़दीक दिखाई देता है, ಬಾಕಿ ಥೋಡಾ ಟೈಮ್ ಹೇ. ಈಗ ನೀವು ಮಕ್ಕಳಿಗೆ ವೈಕುಂಠ ಬಹಳ ಸಮೀಪಕ್ಕೆ ಕಾಣಿಸ್ತದೆ, ಯಾಕೆಂದರೆ ಸಮಯ ಬಹಳ ಕಡಿಮೆ ಇದೆ. ಯಾದ್ ಕಿ ಯಾತ್ರಾ ಮೇ ಹಿ ಕಮಿ ಹೇ, ಇಸ್ಲಿಯೇ ಸಮಜ್ತೆ ಹೇ ಅಭಿ ಟೈಮ್ ಹೇ. ನೆನಪಿನ ಯಾತ್ರೆಯಲ್ಲಿ ಕೊರತೆ ಇದೆ, ಆದ್ದರಿಂದ ತಿಳ್ಕೊಳ್ತಾರೆ ಇನ್ನೂ ಸಮಯವಿದೆ. ಯಾದ್ ಕಿ ಯಾತ್ರಾ ಜಿತನಿ ಹೋನಿ ಚಾಹಿಯೇ ಉತನಿ ನಹಿ ಹೈ. ನೆನಪಿನ ಯಾತ್ರೆ ಎಷ್ಟಿರಬೇಕಿತ್ತೋ ಅಷ್ಟಂತೂ ಇಲ್ಲ. ತುಮ್ ಪೈಗಾಮ್ ಪಹುಂಚಾತೆ ಹೋ ಡ್ರಾಮಾ ಕೆ ಪ್ಲ್ಯಾನ್ ಅನುಸಾರ ಕೋಯಿ ಕೋ ಪೈಗಾಮ್ ನಹಿ ದೇತೆ ಹೇ ತೋ ಗೋಯಾ ಸರ್ವಿಸ್ ನಹಿ ಕರ್ತೆ ಹೇ. ನೀವು ಸಂದೇಶವನ್ನು ತಲುಪಿಸ್ತೀರಿ ನಾಟಕದ ಅನುಸಾರವಾಗಿ. ಯಾರಿಗಾದರೂ ಸಂದೇಶ ಕೊಡೋದಿಲ್ಲ ಅಂದರೆ ಅರ್ಥ ಆಗ್ತದೆ ನೀವು ಸೇವೆ ಮಾಡ್ತಾ ಇಲ್ಲ. ಸಾರಿ ದುನಿಯಾ ಮೇ ಪೈಗಾಮ್ ತೋ ಪಹುಂಚಾನಾ ಹೇ ಕಿ ಬಾಪ್ कहते हैं ಮಾಮಿ ಕಮ್ ಯಾದ್ ಕರೋ. ಇಡೀ ಜಗತ್ತಿನಲ್ಲಿ ಸಂದೇಶವನ್ನು ತಲುಪಿಸ್ಬೇಕು. ತಂದೆ ಹೇಳ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡ್ರಿ. ಗೀತಾ ಪढ़ने वाले जानते हैं एक ही ಗೀತಾ ಶಾಸ್ತ್ರ ಹೇ ಜಿಸ್ಸೆ ಯಹ ಮಹಾವಾಕ್ಯ ಹೇ. ಗೀತೆ ಓದುವಂಥವರು ತಿಳ್ಕೊಂಡಿದ್ದಾರೆ, ಒಂದೇ ಗೀತಾಶಾಸ್ತ್ರ, ಅದರಲ್ಲಿಯೇ ಮಹಾವಾಕ್ಯ ಇರೋದು. ಪರಂತು ಉಸ್ಮೇ ಶ್ರೀ ಕೃಷ್ಣ ಭಗವಾನ್ ವಾಚ್ ಲಿಖ್ ದಿಯಾ ಹೇ ತೋ ಯಾದ್ ಕಿಸ್ಕೋ ಕರೆ. ಆದರೆ ಅದರಲ್ಲಿ ಶ್ರೀಕೃಷ್ಣ ಭಗವಾನ್ ವಾಚ್ ಅಂತೇಳಿ ಬರೆದ್ಬಿಟ್ರು. ಅಂದಮೇಲೆ ಯಾರು ನೆನಪು ಮಾಡಬೇಕು? बल शिव की भक्ति करते हैं परंतु यथार्थ ज्ञान नहीं है जो श्रीमत पर चले. ಬಲೆ ಶಿವನ ಭಕ್ತಿ ಮಾಡ್ತಾರೆ, ಆದರೆ ಯಥಾರ್ಥ ಜ್ಞಾನ ಇಲ್ಲ. ತಂದೆ ಶ್ರೀಮತದಂತೆ ನಡೆಯುವಂತಹ ಜ್ಞಾನ ಇಲ್ಲ. इस समय तुमको मिलती है ईश्वरीय मत, इनके पहले थी मानव मत. ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಈಶ್ವರೀಯ ಮತ, ಮೊದಲಿತ್ತು ಮಾನವ ಮತ. ದೋನೋ ಮೇ ರಾತ್ ದಿನ ಕಾ ಫರ್ಕ್ ಹೇ. ಎರಡರಲ್ಲಿ ಏನಿದೆ? ಹಗಲು ರಾತ್ರಿಯ ವ್ಯತ್ಯಾಸವಿದೆ. ಮಾನವ ಮತ कहती है ईश्वर सर्वव्यापी है, ईश्वर की मत कहती है नहीं. ಮಾನವ ಮತ ಹೇಳ್ತದೆ ಈಶ್ವರ ಸರ್ವವ್ಯಾಪಿಯಾಗಿದ್ದಾನೆ, ಆದರೆ ಈಶ್ವರನ ಮತ ಹೇಳ್ತದೆ ಈಶ್ವರ ಸರ್ವವ್ಯಾಪಿಯಾಗಿಲ್ಲ. बाप कहते हैं मैं आया हूँ स्वर्ग की स्थापना करने, तो ज़रूर यह नरक है. ತಂದೆ ಹೇಳ್ತಾರೆ, ನಾನು ಬಂದಿದ್ದೀನಿ ಸ್ವರ್ಗವನ್ನು ಸ್ಥಾಪನೆ ಮಾಡಲಿಕ್ಕೆ. ಅಂದಮೇಲೆ ಅರ್ಥ ಆಗ್ತದೆ ಅವಶ್ಯವಾಗಿ ಈಗಿರೋದಿದು ನರಕವಾಗಿದೆ. ಯಹ ಪಾಂಚ ವಿಕಾರ ಸಬ್ ಮೇ ಪ್ರವೇಶ ಹೇ. ಇಲ್ಲಿ 5 ವಿಕಾರಗಳು ಎಲ್ಲರಲ್ಲೂ ಪ್ರವೇಶ ಆಗಿದೆ. ವಿಕಾರಿ ದುನಿಯಾ ಹೇ,
तब तो मैं आता हूँ ನಿರ್ವಿಕಾರಿ बनाने के लिए. ವಿಕಾರಿ ಜಗತ್ತಿದೆ, ಆದ್ದರಿಂದ ನಾನು ಬರ್ತೀನಿ ನಿಮ್ಮನ್ನು ನಿರ್ವಿಕಾರಿಗಳನ್ನಾಗಿ ಮಾಡಲಿಕ್ಕೆ ಅಂತ ಬಾಬಾ ಹೇಳ್ತಾರೆ. जो ईश्वर के बच्चे बने उनके पास विकार तो हो नहीं सकते. ಯಾರು ಈಶ್ವರನಿಗೆ ಮಕ್ಕಳಾಗ್ತಾರೆ ಅವರ ಹತ್ರ ವಿಕಾರಗಳಂತೂ ಇರೋದಿಲ್ಲ. रावण का चित्र 10 शीश वाला दिखाते हैं. कभी कोई कह न सके कि रावण की सृष्टि निर्विकारी है. ರಾವಣನ ಚಿತ್ರ 10 ತಲೆ ಉಳ್ಳಂಥದ್ದನ್ನು ತೋರಿಸಲಾಗ್ತದೆ. ಯಾರು ಈ ರೀತಿ ಹೇಳೋದಿಲ್ಲ, ರಾವಣನ ಸೃಷ್ಟಿ ನಿರ್ವಿಕಾರಿಯಾಗಿದೆ ಅಂತ ಯಾರು ಹೇಳೋದಿಲ್ಲ. तुम जानते हो अभी रावण राज्य है, सभी में 5 विकार है. ನೀವು ತಿಳ್ಕೊಂಡಿದ್ದೀರಿ, ಈಗ ಇರೋದು ರಾವಣನ ರಾಜ್ಯ, ಎಲ್ಲರಲ್ಲಿರೋದು 5 ವಿಕಾರಗಳು. सत्युग में है राम राज्य, कोई भी विकार नहीं. ಸತ್ಯುಗದಲ್ಲಿರೋದು ರಾಮರಾಜ್ಯ, ಅಲ್ಲಿ ಯಾವುದೇ ವಿಕಾರ ಅಂತೂ ಇರೋದಿಲ್ಲ. इस समय मनुष्य कितने दुखी है, शरीर को कितने दुख लगाते हैं. यह है दुख धाम. सुख धाम में तो शारीरिक दुख भी नहीं होते हैं. ಈ ಸಮಯದಲ್ಲಿ ಮನುಷ್ಯರು ನೋಡಿ ಎಷ್ಟೊಂದು ದುಃಖಿಯಾಗಿದ್ದಾರೆ, ಶರೀರಕ್ಕೆ ಎಷ್ಟೊಂದು ದುಃಖ ಇದೆ. ಈಗಿರುವಂಥದ್ದು ದುಃಖಧಾಮ. ಸುಖಧಾಮದಲ್ಲಿ ಶರೀರದ ದುಃಖ ಅಂತೂ ಇಲ್ಲವೇ ಇಲ್ಲ. यहाँ तो कितनी हॉस्पिटल्स भरी हुई है, इनको ಸ್ವರ್ಗ कहना भी बड़ी बोल है. ಇಲ್ಲಿ ನೋಡಿ ಎಷ್ಟೊಂದು ಆಸ್ಪತ್ರೆಗಳು ತುಂಬಿಕೊಂಡಿವೆ, ಇದಕ್ಕೆ ಸ್ವರ್ಗ ಅಂತ ಹೇಳೋದು ದೊಡ್ಡ ತಪ್ಪು ಅಂತ ಬಾಬಾ ಹೇಳ್ತಾರೆ. तो समझकर औरों को समझाना है. वह पढ़ाई कोई को समझाने के लिए नहीं है. ನೀವು ತಿಳ್ಕೊಂಡು ನಂತರ ಬೇರೆಯವರಿಗೆ ತಿಳಿಸ್ಕೊಡ್ಬೇಕು. ಆ ವಿದ್ಯಾಭ್ಯಾಸ ಯಾರಿಗೆ ತಿಳಿಸ್ಕೊಡ್ಲಿಕ್ಕೋಸ್ಕರ ಅಂತೂ ಇಲ್ಲವೇ ಇಲ್ಲ. इम्तिहान पास किया और नौकरी पर चढ़ा. यहाँ तो तुमको सबको पैगाम देना है. ಪರೀಕ್ಷೆ ಪಾಸ್ ಆದ ತಕ್ಷಣ ನೌಕರಿ ಸಿಗ್ತದೆ. ಇಲ್ಲಿ ನೀವು ಎಲ್ಲರಿಗೂ ಸಂದೇಶವನ್ನು ಕೊಡಬೇಕು. ಸಿರ್ಫ್ ಏಕ್ ಬಾಪ್ ತೋಡೆ ಹಿ ದೇಗ. ಶುಭಾಬ ಒಬ್ಬನೇ ಎಲ್ರಿಗೂ ಸಂದೇಶ ಕೊಡ್ಲಿಕ್ಕಾಗ್ತದ? जो बहुत होशियार है उनको टीचर कहा जाता है, कम होशियार है तो उनको स्टूडेंट कहा जाता है. ಯಾರು ಬಹಳ ಬುದ್ಧಿವಂತರಾಗಿದ್ದಾರೆ ಅವರಿಗೆ ಟೀಚರ್ ಅಂತ ಹೇಳಲಾಗ್ತದೆ. ಯಾರು ಕಡಿಮೆ ಬುದ್ಧಿವಂತರಾಗಿದ್ದಾರೆ ಅವರಿಗೆ ವಿದ್ಯಾರ್ಥಿಗಳು ಅಂತ ಹೇಳಲಾಗ್ತದೆ. तुम्हें सबको पैगाम देना है, पूछना है भगवान को जानते हो. ನೀವು ಎಲ್ಲರಿಗೂ ಸಂದೇಶವನ್ನು ಕೊಡಬೇಕು, ಕೇಳಬೇಕು, ಭಗವಂತನನ್ನು ತಿಳ್ಕೊಂಡಿದ್ದೀರಾ? ವಹ ತೋ ಬಾಪ ಹೇ ಸಬ್ಕಾ, ಅವನಂತೂ ಎಲ್ಲರಿಗೂ ತಂದೆಯಾಗಿದ್ದಾನೆ. तो मूल बात है बाप का परिचय देना, क्योंकि कोई जानते नहीं. ಮೂಲ ಮಾತಾಗಿದೆ ತಂದೆ ಪರಿಚಯವನ್ನು ಕೊಡೋದು, ಯಾಕೆಂದರೆ ತಂದೆಯನ್ನು ಯಾರೂ ಸಹ ತಿಳ್ಕೊಂಡಿಲ್ಲ. ऊंचते ऊंच बाप है, सारे विश्व को पावन बनाने वाला है. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ, ಇಡೀ ವಿಶ್ವವನ್ನು ಪಾವನ ಮಾಡುವಂಥವರು. ಸಾರಾ ವಿಶ್ವ ಪಾವಂತ ಜಿಸ್ಮೆ ಭಾರತ ಹಿತ. ಇಡೀ ವಿಶ್ವ ಪಾವನ ಆಗಿತ್ತು, ಅಲ್ಲಿ ಭಾರತವಿತ್ತು. और कोई धर्म वाला कह न सके कि हम नई दुनिया में आए हैं. ಬೇರೆ ಯಾವ ಧರ್ಮದವರು ಈ ರೀತಿ ಹೇಳಲಿಕ್ಕಾಗೋದಿಲ್ಲ, ನಾವು ಹೊಸ ಜಗತ್ತಿನಲ್ಲಿ ಬಂದಿದ್ದೇವೆ. वह तो समझते हैं हमारे से आगे कोई होकर गए हैं. ಅವರೆಲ್ಲರೂ ತಿಳ್ಕೊಂಡಿದ್ದಾರಲ್ವ, ನಮಗಿಂತ ಮುಂಚೆ ಬೇರೆಯವರು ಬಂದು ಹೋಗಿದ್ದಾರೆ ಅಂತ ಅವರು ತಿಳ್ಕೊಂಡಿದ್ದಾರೆ. सबको पैगाम देना है. क्राइस्त भी ज़रूर
कोई में आएगा उनके आगे ज़रूर कोई थे. ಕ್ರಿಸ್ತನೂ ಸಹ ಅವಶ್ಯವಾಗಿ ಯಾರಾದರೂ ಶರೀರದಲ್ಲಿ ಬರ್ತಾನೆ, ಅವರಿಗಿಂತ ಮುಂದೆ ಅವಶ್ಯವಾಗಿ ಯಾರು ಬಂದು ಹೋಗಿದ್ರು. बाप बैठ समझाते हैं मैं इस ब्रह्मा तन में प्रवेश करता हूँ. यह भी कोई मानते नहीं कि ब्रह्मा के तन में आते हैं. ತಂದೆ ಕುತ್ಕೊಂಡು ತಿಳಿಸ್ಕೊಡ್ತಾರೆ, ನಾನು ಬ್ರಹ್ಮನ ಶರೀರದಲ್ಲಿ ಪ್ರವೇಶ ಮಾಡ್ತೇನೆ. ಇದನ್ನು ಯಾರೂ ಸಹ ತಿಳ್ಕೊಂಡಿಲ್ಲ. ಶಿವಬಾಬಾ ಬ್ರಹ್ಮನ ಶರೀರದಲ್ಲಿ ಬರ್ತಾನೆ ಅಂತ ತಿಳ್ಕೊಂಡಿಲ್ಲ. ಅರೆ ಬ್ರಾಹ್ಮಣ ತೋ ಚಾಹಿಯೇ ಜರೂರ್, ಬ್ರಾಹ್ಮಣ ಕहाँ से आएंगे. ಅರೆ ಬ್ರಾಹ್ಮಣರಂತೂ ಅವಶ್ಯವಾಗಿ ಬೇಕಲ್ವ, ಮತ್ತು ಬ್ರಾಹ್ಮಣರು ಎಲ್ಲಿಂದ ಬರ್ತಾರೆ. ಜರೂರ್ ಬ್ರಹ್ಮ ಸೇ ಹಿ ತೋ ಆಯಂಗೇನಾ, ಅವಶ್ಯವಾಗಿ ಬ್ರಾಹ್ಮಣರು ಬರೋದೆಲ್ಲಿಂದ, ಬ್ರಹ್ಮನಿಂದಲೇ ಬರ್ತಾರಲ್ವ. ಅಚ್ಚಾ ಬ್ರಹ್ಮ ಕಾ ಬಾಪ್ ಕಭಿ ಸುನಾ, ಒಳ್ಳೆಯದು, ಬ್ರಹ್ಮನ ತಂದೆ ಯಾರು ಅಂತ ಎಂದಾದರೂ ಕೇಳಿದ್ದೀರಾ. ವಾಹೇ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್, ಉನ್ಕಾ ಸಾಕಾರ ಫಾದರ್ ಕೋಯಿ ನಹಿ. ಅವರಾಗಿದ್ದಾರೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್, ಆದರೆ ಅವರಿಗೆ ತಂದೆ ಯಾರೂ ಸಹ ಇಲ್ಲವೇ ಇಲ್ಲ. ಬ್ರಹ್ಮ ಕಾ ಸಾಕಾರ ಬಾಪ್ ಕೌನ್, ಕೋಯಿ ಬತಲಾ ನಾ ಸಕೆ. ಬ್ರಹ್ಮನಿಗೆ ಸಾಕಾರ ತಂದೆ ಯಾರು, ಇದನ್ನು ಯಾರೂ ಸಹ ತಿಳಿಸ್ಕೊಡೋದಿಲ್ಲ. ಬ್ರಹ್ಮ ತೋ ಗಾಯಾ ಹುವಾ ಹೈ, ಪ್ರಜಾಪಿತಾ ಭೀ ಹೈ. ಬ್ರಹ್ಮ ಗಾಯನ ಮಾಡಲಾಗ್ತದೆ, ಅದೇ ರೀತಿ ಪ್ರಜಾಪಿತನೂ ಇದ್ದಾರೆ. जैसे निराकार शिव बाबा कहते हैं उनका बाप बताओ, फिर साकार प्रजापिता ब्रह्मा का बाप बताओ. ಯಾವ ರೀತಿ ನಿರಾಕಾರ ಶಿವಬಾಬನಿಗೆ ಹೇಳಲಾಗ್ತದೆ, ಅವರ ತಂದೆಯ ಬಗ್ಗೆ ಹೇಳ್ರಿ, ನಂತರ ಸಾಕಾರಿ ಪ್ರಜಾಪಿತ ಬ್ರಹ್ಮರವರ ತಂದೆಯ ಬಗ್ಗೆ ತಿಳಿಸ್ಕೊಡ್ರಿ. ಶಿವಬಾಬಾ ತೋ ಅಡಾಪ್ಟ್ ಕಿಯಾ ಹುವಾ ನಹಿ ಹೈ, ಯಹ ಅಡಾಪ್ಟ್ ಕಿಯಾ ಹುವಾ ಹೈ. ಶಿವಬಾಬನನ್ನು ಯಾರು ದತ್ತಕ್ಕೆ ತೆಗೆದುಕೊಂಡಿಲ್ಲ, ಶಿವಬಾಬನಿಗೆ ಯಾರು ತಂದೆ ಇಲ್ಲ, ಬ್ರಹ್ಮನನ್ನು ದತ್ತಕ್ಕೆ ತೆಗೆದುಕೊಳ್ಳಲಾಗ್ತದೆ. ವಿಷ್ಣು ಕೋ ಶಿವಬಾಬಾನೇ ಅಡಾಪ್ಟ್ ಕಿಯಾ ಹೈ ಐಸಾ ನಹಿ ಕಹೆಂಗೆ. ವಿಷ್ಣುವನ್ನು ಶಿವಬಾಬಾ ದತ್ತಕ್ಕೆ ತೆಗೆದುಕೊಂಡ್ರು ಅಂತ ಯಾರು ಹೇಳೋದಿಲ್ಲ. ಯಹ ತುಮ್ ಜಾನ್ತೆ ಹೋ ಬ್ರಹ್ಮ ಸೋ ವಿಷ್ಣು ಬಂತೆ ಹೈ, ಅಡಾಪ್ಟ್ ತೋ ಹುವಾ ನಹಿ. ಇಲ್ಲಿ ನೀವು ತಿಳ್ಕೊಂಡಿದ್ದೀರಿ ಬ್ರಹ್ಮನೇ ವಿಷ್ಣು ಆಗ್ತಾನೆ, ದತ್ತಕ್ಕಂತೂ ತೆಗೆದುಕೊಂಡಿಲ್ಲ. ಶಂಕರ್ ಕೆ ಲಿಯೇ ಭೀ ಬತಾಯಾ ಹೈ, ಉನ್ಕಾ ಕೋಯಿ ಪಾರ್ಟ್ ಹೇ ನಹಿ. ಶಂಕರನಿಗೋಸ್ಕರ ಹೇಳಲಾಗ್ತದೆ, ಶಂಕರನದು ಯಾವುದೇ ಪಾತ್ರ ಅಂತೂ ಇಲ್ಲವೇ ಇಲ್ಲ. ಬ್ರಹ್ಮ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ, ಯಹ 84 ಕಾ ಚಕ್ರ ಹೈ. ಬ್ರಹ್ಮ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ, ಇದು 84 ಜನ್ಮಗಳ ಚಕ್ರವಾಗಿದೆ. ಶಂಕರ ಫಿರ್ ಕಹಾ ಸೆ ಆಯಾ, ಉನ್ಕಿ ರಚನಾ ಕಹಾ ಹೈ. ಶಂಕರ ಎಲ್ಲಿಂದ ಬಂದ, ಅವನ ರಚನೆ ಎಲ್ಲಿದೆ. ಬಾಪ್ ಕಿ ತೋ ರಚನಾ ಹೈ, ವಹ ಸಬ್ ಆತ್ಮಾओं का बाप है, और ಬ್ರಹ್ಮ ಕಿ ರಚನಾ ಹೈ ಸಬ್ ಮನುಷ್ಯ. ತಂದೆದ ರಚನೆಯಾಗಿದೆ, ಅವನು ಎಲ್ಲ ಆತ್ಮಗಳಿಗೂ ತಂದೆಯಾಗಿದ್ದಾನೆ. ಬ್ರಹ್ಮನ ರಚನೆ ಅಂದರೆ ಎಲ್ಲ ಮನುಷ್ಯರು. ಶಂಕರ ಕಿ ರಚನಾ ಕಹಾ ಹೈ, ಹಾಗಾದರೆ ಶಂಕರನ ರಚನೆ ಎಲ್ಲಿದೆ. ಶಂಕರ್ ಸೆ ಕೋಯಿ ಮನುಷ್ಯ ದುನಿಯಾ ನಹಿ ರಚಿ ಜಾತಿ. ಶಂಕರನಿಂದ ಯಾವುದೇ ಮನುಷ್ಯ ಜಗತ್ತನ್ನು ರಚನೆ ಮಾಡೋದಿಲ್ಲ. ಬಾಪ ಆಕರ್ ಯಹ ಸಬ್ ಬಾತೆ ಸಮझाते हैं, फिर भी बच्चे ಗಡಿ ಗಡಿ ಭೂಲ್ ಜಾತೆ ಹೈ. ತಂದೆ ಬಂದು ಎಲ್ಲ ಮಾತುಗಳನ್ನು ತಿಳಿಸ್ಕೊಡ್ತಾರೆ, ಆದರೆ ಮಕ್ಕಳು ಕ್ಷಣ ಕ್ಷಣಕ್ಕೂ ಸಹ ಮರ್ತು ಹೋಗ್ತಾ ಇರ್ತಾರೆ. ಹರೇಕಿ ಬುದ್ಧಿ ನಂಬರ್ ವಾರ್ ಹೇನ, ಪ್ರತಿಯೊಬ್ಬರ ಬುದ್ಧಿ ನಂಬರ್ ವಾರ್ ಆಗಿದೆ ಅಲ್ವಾ. जितनी बुद्धि उतनी टीचर की पढ़ाई धारण कर सकते हैं. ಎಷ್ಟು ಬುದ್ಧಿ ಇರ್ತದೋ
ಅಷ್ಟು ಟೀಚರ್ನ ಓದನ್ನು ಧಾರಣೆ ಮಾಡ್ಕೊಳ್ತಾರೆ. ಯಾ ಹೇ ಬೇಹದ್ ಕಿ ಪಢಾಯಿ, ಇದಾಗಿದೆ ಬೇಹದ್ದಿನ ವಿದ್ಯಾಭ್ಯಾಸ. ಪಢಾಯಿ ಕೆ ಅನುಸಾರ ಹಿ ನಂಬರ್ವಾರ್ ಪದ ಪಾತೆ ಹೇ, ಓದಿನ ಅನುಸಾರವಾಗಿಯೇ ನಂಬರ್ವಾರ್ ಪದವಿ ಪಡ್ಕೊಳ್ತಾರೆ. ಬಲ್ ಪಢಾಯಿ ಏಕ್ ಹಿ ಹೇ ಮನುಷ್ಯ ಸೇ ದೇವತಾ ಬನನೆ ಕಿ, ಪರಂತು ಡಿನೈಸ್ಟಿ ಬಂತಿ ಹೇನ. ಬಲೆ ಓದಿರೋದು ಒಂದೇ, ಮನುಷ್ಯರಿಂದ ದೇವತೆಗಳಾಗುವಂಥದ್ದು, ಆದರೆ ಮನೆತನ ಇರ್ತದಲ್ವ. ಯಹಾ ಭಿ ಬುದ್ಧಿ ಮೇ ಆನಾ ಚಾಹಿಯೇ ಕಿ ಹಮ್ ಕೌನ್ ಸಾ ಪದ ಪಾಯೆಂಗೆ. ಇದು ನೀವು ಮಕ್ಕಳ ಬುದ್ಧಿಯಲ್ಲಿ ಬರಬೇಕು, ನಾವು ಯಾವ ಪದವಿಯನ್ನು ಪಡ್ಕೊಳ್ತೇವೆ. ರಾಜ ಬನನಾ ತೋ ಮೆಹನತ್ ಕಾ ಕಾಮ ಹೇ, ರಾಜ ಆಗುವುದು ಬಹಳಷ್ಟು ಪರಿಶ್ರಮದ ಕೆಲಸವಾಗಿದೆ. ರಾಜಾओं के पास दास दासियाँ भी चाहिए, दास दासियाँ कौन बनते हैं यह भी तुम समझ सकते हो. ರಾಜರ ಬಳಿ ದಾಸದಾಸಿಯರು ಬೇಕು. ದಾಸದಾಸಿಯರು ಯಾರಾಗ್ತಾರೆ ಅಂತ ನೀವು ಇದನ್ನು ತಿಳ್ಕೊಂಡಿದ್ದೀರಿ. ನಂಬರ್ವಾರ್ ಪುರುಷಾರ್ಥ ಅನುಸಾರ ಹರ್ರೆ ಕೋ ದಾಸಿಯಾ ಮಿಲ್ತಿ ಹೋಂಗಿ. ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ಪ್ರತಿಯೊಬ್ಬರಿಗೂ ದಾಸದಾಸಿಯರು ಸಿಗ್ತಾರೆ. तो ऐसा नहीं पढ़ना चाहिए जो जन्म जन्मांतर दास दासी बने. ಬಾಬಾ ಹೇಳ್ತಾರೆ, ಇಂತಹ ಓದನ್ನು ಓದಬೇಡಿ, ಜನ್ಮ ಜನ್ಮಾಂತರ ದಾಸದಾಸಿ ಆಗುವಂತಹ ಓದನ್ನು ಓದಬೇಡಿ. ಪುರುಷಾರ್ಥ ಕರ್ನಾ ಹೇ ಉಚ್ಚ ಬನನೆ ಕಾ, ಯಾಕೆಂದರೆ ಪುರುಷಾರ್ಥ ಮಾಡಬೇಕಾಗಿರೋದು ಶ್ರೇಷ್ಠರಾಗಲಿಕ್ಕೆ. तो सच्ची शांति बाप की याद में है, जरा भी बुद्धि इधर उधर गई तो टाइम ವೇಸ್ಟ್ होगा. ಸತ್ಯ ಶಾಂತಿ ತಂದೆ ನೆನಪಿನಲ್ಲಿದೆ. ಒಂದು ವೇಳೆ ಬುದ್ಧಿ ಆ ಕಡೆ ಈ ಕಡೆ ಹೋಯಿತು ಅಂದರೆ ಟೈಮ್ ವೇಸ್ಟ್ ಆಗ್ತದೆ. ಕಮಾಯಿ ಕಮ್ ಹೋಗಿ ಸತೋ ಪ್ರಧಾನ್ ಬನ್ ನಹಿ ಸಕೆಂಗೆ. ನಿಮ್ಮ ಸಂಪಾದನೆಯೂ ಕಡಿಮೆ ಆಗ್ತದೆ, ನೀವು ಸತೋ ಪ್ರಧಾನನೂ ಆಗೋದಿಲ್ಲ. यह भी समझाया है कि हाथों से काम करते रहो, दिल से बाप को याद करो. ಬಾಬಾ ಇದನ್ನು ತಿಳಿಸ್ಕೊಟ್ಟಿದ್ದಾರೆ, ಕೈಯಿಂದ ಕೆಲಸ ಮಾಡ್ತಾ ಇರಿ, ಮನಸ್ಸಿನಿಂದ ತಂದೆಯನ್ನು ನೆನಪು ಮಾಡಿರಿ. शरीर को तंदुरुस्त रखने के लिए घूमना फिरना यहाँ भी बल करो, परंतु बुद्धि में बाप की याद रहे. ಶರೀರವನ್ನು ಆರೋಗ್ಯವಾಗಿಟ್ಟುಕೊಳ್ಳುವುದಕ್ಕೋಸ್ಕರ ನಡೆದಾಡೋದು ಓಡಾಡೋದು ಬಲೆ ಮಾಡಿರಿ, ಆದರೆ ಬುದ್ಧಿ ಒಬ್ಬ ತಂದೆ ನೆನಪಿನಲ್ಲಿರಬೇಕು. अगर साथ में कोई हो तो जरमुई जगमुई नहीं करनी है, या तो हर एक की दिल गवा देती है. ಒಂದು ವೇಳೆ ಜೊತೆಗೆ ಯಾರಾದರೂ ಇದ್ದಿದ್ದೇ ಆಗಿದ್ದರೆ ವ್ಯರ್ಥ ಮಾತುಗಳನ್ನು ಆಡಬೇಡಿ. ವ್ಯರ್ಥ ಮಾತುಗಳನ್ನು ಆಡ್ತೀವಿ ಅಂದರೆ ನಮ್ಮ ಮನಸ್ಸೇ ನಮಗೆ ಸಾಕ್ಷಿ ಕೊಡ್ತದಲ್ವ. ಬಾಬಾ समझा देते हैं ऐसी अवस्था में चक्कर लगाओ. ಬಾಬಾ ತಿಳಿಸ್ಕೊಡ್ತಾರೆ, ಇಂಥ ಅವಸ್ಥೆಯಲ್ಲಿ ಚಕ್ಕರ್ ಹಾಕ್ರಿ. पादरी लोग जाते हैं एकदम शांति में, तुम लोग ज्ञान की बातें सारा समय तो नहीं करेंगे, फिर ज़बान को शांति में लाकर शिव बाबा की याद में रेस करनी चाहिए. ಬಾಬಾ ಹೇಳ್ತಾರೆ, ಪಾದ್ರಿಗಳು ಹೋಗ್ತಾರೆ ಅಂದರೆ ಶಾಂತಿಯಲ್ಲಿ ಹೋಗ್ತಾರೆ. ನೀವು ಜ್ಞಾನದ ಮಾತುಗಳಲ್ಲಿ ಇಡೀ ಸಮಯದಲ್ಲಿ ಇರೋದಿಲ್ಲ, ಆದರೆ ಮುಖದಿಂದಾದರೂ ಬಾಯಿಯಿಂದಾದರೂ ಶಾಂತಿಯಿಂದಿದ್ದು ಶುಭಾವ ನೆನಪು ಮಾಡುವಂತಹ ರೇಸ್ ಮಾಡಿರಿ. जैसे खाने के समय बाबा कहते हैं याद में बैठकर खाओ, अपना चाट देखो. ಯಾವ ರೀತಿ ನೋಡಿ, ಊಟ ಮಾಡುವಂತಹ ಸಮಯದಲ್ಲಿ ಬಾಬಾ ಹೇಳ್ತಾರೆ, ನೆನಪಿನಲ್ಲಿ ಕೂತ್ಕೊಂಡು ಊಟ ಮಾಡಿರಿ, ನಿಮ್ಮ ಚಾಟ್ ಇಡ್ರಿ. ಬಾಬಾ अपना तो बताते हैं कि हम भूल जाते हैं. ಬಾಬಾ ತಮ್ಮ ಬಗ್ಗೆ ಅಂತ ಹೇಳ್ತಾರಲ್ವ,
ಬ್ರಹ್ಮ ಬಾಬಾ ನಾನು ಮರ್ತೋಗ್ತೀನಿ ಅಂತ ಹೇಳ್ತಾರೆ. कोशिश करता हूँ बाबा को कहता हूँ बाबा हम पूरा समय याद में रहूँगा, आप हमारी काशी बंद करो, शुगर कम करो, अपने साथ जो मेहनत करता हूँ वह बताता हूँ. ಬ್ರಹ್ಮ ಬಾಬರವರು ಹೇಳ್ತಾರೆ, ಪ್ರಯತ್ನ ಮಾಡ್ತೇನೆ. ಬಾಬನಿಗೂ ಹೇಳ್ತಾನೆ, ಬಾಬಾ ಪೂರ್ಣ ಸಮಯ ನೆನಪಿನಲ್ಲಿರ್ತೇನೆ, ನನ್ನ ಕೆಮ್ಮನ್ನು ಬಂದ್ ಮಾಡು, ಶುಗರ್ ಕಡಿಮೆ ಮಾಡು, ನನ್ನ ಜೊತೆಗೆ ನಾನು ಪರಿಶ್ರಮ ಪಡ್ತೇನೆ, ಅದನ್ನು ನಾನು ನಿಮಗೆ ಹೇಳ್ತೇನೆ ಅಂತ ಬಾಬಾ ಹೇಳ್ತಾರೆ. ಪರಂತು ಮೈ ಖುದ್ ಹಿ ಭೂಲ್ ಜಾತಾ ಹೂँ तो ಕಾಶಿ ಕಮ್ कैसी ಹೋಗಿ. ಬ್ರಹ್ಮ ಬಾಬಾ ಹೇಳ್ತಾರೆ, ನಾನೇ ಶಿವಬಾಬನನ್ನು ಮರ್ತು ಹೋಗ್ತೀನಿ ಅಂದಮೇಲೆ ಕೆಮ್ಮು ಹೇಗೆ ಕಡಿಮೆ ಆಗ್ತದೆ. जो बातें बाबा के साथ करता हूँ वह सच सुनाता हूँ. ಬಾಬನ ಜೊತೆಗೆ ನಾನು ಏನು ಮಾತಾಡ್ತೀನಿ ಅದನ್ನೇ ನಿಮಗೆ ಸತ್ಯ ಹೇಳ್ತೀನಿ ಅಂತ ಬಾಬಾ ಹೇಳ್ತಾರೆ. बाबा बच्चों को बता देते हैं, बच्चे बाप को नहीं सुनाते, लज्जा आती है. ಬಾಬಾ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳು ತಂದೆಯಿಂದ ಕೇಳೋದಿಲ್ಲ, ಯಾಕೆ ನಾಚಿಕೆ ಬರ್ತದ. झाड़ू लगाओ, खाना बनाओ तो भी शिव बाबा के याद में बनाओ तो ताकत आएगी. ಕಸ ಗುಡಿಸ್ರಿ, ಊಟ ಮಾಡ್ರಿ, ಶಿವಬಾಬನ ನೆನಪಿನಲ್ಲಿ ಮಾಡ್ರಿ, ಆಗ ಶಕ್ತಿ ಬರ್ತದೆ. यह भी युक्ति चाहिए, इसमें तुम्हारा ही कल्याण होगा, फिर तुम याद में बैठेंगे तो औरों को भी कशिश होगी. ಈ ಯುಕ್ತಿ ಬೇಕು, ಇದರಿಂದ ನಿಮ್ಮ ಕಲ್ಯಾಣ ಆಗ್ತದೆ. ನೀವು ತಂದೆ ನೆನಪಿನಲ್ಲಿ ಕುತ್ಕೊಳ್ಳುವಂತಹ ಪ್ರಯತ್ನ ಮಾಡ್ರಿ, ಇದರಿಂದ ಪರಸ್ಪರರಿಗೂ ಸಹ ಆಕರ್ಷಣೆಯಾಗ್ತದೆ. जितना तुम ಜಾಸ್ತಿ याद में रहेंगे उतना सन्नाटा अच्छा हो जाएगा. ಎಷ್ಟೆಷ್ಟು ನೀವು ಜಾಸ್ತಿ ತಂದೆ ನೆನಪಿನಲ್ಲಿರ್ತೀರೋ ಅಷ್ಟಷ್ಟು ಶಾಂತಿ ಇರ್ತದೆ. एक दो का प्रभाव ड्रामा अनुसार पड़ता है. ಪರಸ್ಪರರ ಪ್ರಭಾವ ನಾಟಕದ ಅನುಸಾರವಾಗಿ ಬೀಳ್ತಾ ಹೋಗ್ತದೆ. याद की यात्रा तो बहुत कल्याणकारी है, इसमें झूठ बोलने की दरकार नहीं है. ನೆನಪಿನ ಯಾತ್ರೆ ಬಹಳ ಕಲ್ಯಾಣಕಾರಿಯಾಗಿದೆ, ಇದರಲ್ಲಿ ಸುಳ್ಳು ಮಾತಾಡುವಂತಹ ಅವಶ್ಯಕತೆ ಇಲ್ಲ. ಸಚ್ಚೆ ಬಾಪ್ ಕೆ ಬಚ್ಚೆ ಹೇ ತೋ ಸಚ್ಚಾ ಹೋಕರ್ ಚಲ್ನಾ ಹೇ. ಸತ್ಯ ತಂದೆಗೆ ಮಕ್ಕಳಾಗಿದ್ದೀರಿ ಅಂದಮೇಲೆ ಸತ್ಯವಾಗಿ ನಡಿಬೇಕು. ಬಚ್ಚೋं को तो सब कुछ मिलता है, ಮಕ್ಕಳಿಗಂತೂ ಎಲ್ಲವೂ ಸಿಗ್ತದೆ. विश्व की बादशाही मिलती है तो फिर लोभ कर 10-20 साड़ियाँ आदि क्यों इकट्ठी करती हो. ವಿಶ್ವದ ಬಾದಶಾಹಿ ಸಿಗ್ತದೆ ಅಂದಮೇಲೆ ಲೋಭ ಮಾಡಿ 10-20 ಸೀರೆಗಳನ್ನು ಯಾಕೆ ಇಟ್ಕೊಳ್ತೀರಿ ಅಂತ ಬಾಬಾ ಕೇಳ್ತಾರೆ. अगर बहुत चीज़ें इकट्ठी करते रहेंगे तो मरने समय भी याद आएगी, इसलिए मिसाल देते हैं कि स्त्री ने उनको कहा लाठी भी छोड़ दो, नहीं तो यह भी याद आएगा, कुछ भी याद नहीं रहना चाहिए. ಒಂದು ವೇಳೆ ಬಹಳಷ್ಟು ವಸ್ತುಗಳನ್ನು ಕೂಡಿಟ್ಕೊಳ್ತೀರಿ ಅಂದರೆ ಸಾಯುವಂಥ ಸಮಯದಲ್ಲಿ ಅದೇ ನೆನಪಿಗೆ ಬರ್ತದೆ. ಆದ್ದರಿಂದ ಬಾಬಾ ಉದಾಹರಣೆ ಕೊಡ್ತಾರೆ. ಸ್ತ್ರೀ ಹೇಳ್ತಾಳೆ, ಕೋಲನ್ನು ಬಿಟ್ಟುಬಿಡು ಅಂತೇಳಿ. ವಯಸ್ಸಾದಾಗ ಕೋಲು ಇಟ್ಕೊಳ್ತಾರಲ್ವ, ಆ ಕೋಲನ್ನು ಬಿಟ್ಟುಬಿಡಿ. ಯಾಕೆಂದರೆ ಕೊನೆಗೇನಾಗ್ತದೆ, ನನ್ನ ಕೋಲು ಎಲ್ಲಿ ಅಂತ ನೆನ್ಪು ಮಾಡ್ಕೊಂಡೆ ಆತ್ಮ ಹೋಗಿಬಿಟ್ರೆ ಅಲ್ಲಿ ಒಳ್ಳೆ ಪದವಿ ಅಂತೂ ಸಿಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮಗೆ ಅಂತಿಮದಲ್ಲಿ ಏನೂ ಸಹ ನೆನಪಿಗೆ ಬರಬಾರ್ದು. नहीं तो अपने लिए ही मुसीबत लाते हो. ನೆನಪಿಗೆ ಬಂತು ಅಂದರೆ ನಮಗೆ ಕಷ್ಟ ಆಗ್ತದಲ್ವ. झूठ बोलने से 100 गुना पाप चढ़ जाता है. ಸುಳ್ಳು ಹೇಳ್ತೀರಿ ಅಂದರೆ 100 ಪಟ್ಟು ಪಾಪ ಏರ್ತದೆ. शिव बाबा का भंडारा सदैव भरा रहता है,
ಜಾಸ್ತಿ ರಖನೆ ಕಿ ಭಿ ದರ್ಕಾರ ಕ್ಯಾ ಹೈ. ಶುಭಾವನ ಭಂಡಾರ ಸದೈವ ತುಂಬಿಕೊಂಡಿರ್ತದೆ, ಜಾಸ್ತಿ ಇಟ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. जिसकी चोरी हो जाती है तो सब कुछ दिया जाता है. तुम बच्चों को बाप से राजाई मिलती है तो क्या कपड़े आदि नहीं मिलेंगे. ಯಾರ್ದು ಕಳ್ತನ ಆಗ್ತದೆ ಅವರಿಗೆ ಎಲ್ಲ ಸಿಗ್ತದೆ. ನೀವು ಮಕ್ಕಳಿಗೆ ತಂದೆಯಿಂದ ರಾಜ್ಯಭಾಗ್ಯ ಸಿಗ್ತದೆ ಅಂದಮೇಲೆ ಬಟ್ಟೆ ಸಿಗೋದಿಲ್ವಾ. सिर्फ फालतू खर्च नहीं करना चाहिए क्योंकि अबलाएं ही मदद करती है ಸ್ವರ್ಗ की ಸ್ಥಾಪನಾ में. ಕೇವಲ ವ್ಯರ್ಥ ಖರ್ಚನ್ನು ಮಾಡಬೇಡಿ, ಯಾಕೆಂದರೆ ಅಬಲೇರೆ ಸಹಯೋಗ ಕೊಡೋದು ಸ್ವರ್ಗವನ್ನು ಸ್ಥಾಪನೆ ಮಾಡೋದ್ರಲ್ಲಿ. ಉನ್ಕೆ ಪೈಸೆ ಐಸೆ ಬರ್ಬಾದ್ ಭಿ ನಹಿ ಕರ್ನೆ ಚಾಹಿಯೆ. ಅವರ ಹಣವನ್ನು ಈ ರೀತಿ ನೀವು ವ್ಯರ್ಥ ಮಾಡಬೇಡ್ರಿ. वह तुम्हारी परवरिश करती है तो तुम्हारा काम है उनकी परवरिश करना. ಅವರು ನಿಮಗೆ ಪಾಲನೆ ಕೊಡ್ತಾರೆ ಅಂದಮೇಲೆ ನಿಮ್ಮ ಕೆಲಸ ಆಗಿದೆ ಅವರಿಗೆ ಪಾಲನೆ ಕೊಡೋದು. नहीं तो 100 गुना पाप सिर पर चढ़ जाता है. ಇಲ್ಲ ಅಂದರೆ 100 ಪಟ್ಟು ಶಿಕ್ಷೆ ತಲೆ ಮೇಲೆ ಇರ್ತದೆ, 100 ಪಟ್ಟು ಪಾಪ ತಲೆ ಮೇಲೆ ಬರ್ತದೆ. ಅಚ್ಚ मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, बाप की याद में बैठते समय जरा भी बुद्धि इधर उधर नहीं भटकनी चाहिए. ತಂದೆ ನೆನಪಿನಲ್ಲಿ ಕೂತ್ಕೊಳ್ಳುವಂತಹ ಸಮಯದಲ್ಲಿ ಸ್ವಲ್ಪನೂ ಬುದ್ಧಿ ಆ ಕಡೆ ಈ ಕಡೆ ಅಲ್ದಾಡಬಾರ್ದು. ಸದಾ ಕಮಾಯಿ ಜಮಾ ಹೋತಿ ರಹೆ, ಯಾದ್ ಐಸಿ ಹೋ ಜೋ ಸನ್ನಾಟ ಹೋ ಜಾಯೆ. ಸದಾ ಸಂಪಾದನೆ ಜಮಾ ಆಗ್ತಾ ಇರಬೇಕು. ನೆನಪು ಹೇಗಿರಬೇಕು ಅಂದರೆ ಎಲ್ಲ ಕಡೆಗೂ ವಾತಾವರಣ ಶಾಂತವಾಗಬೇಕು. सेकेंड पॉइंट, शरीर को तंदुरुस्त रखने के लिए घूमने फिरने जाते हो तो आपस में जरमुई जगमुई नहीं करना है. ಎರಡನೇ ಪಾಯಿಂಟ್, ಶರೀರವನ್ನು ಆರೋಗ್ಯವಾಗಿಟ್ಟುಕೊಳ್ಳುವುದಕ್ಕೋಸ್ಕರ ಎಲ್ಲಾದರೂ ತಿರುಗಾಡ್ಲಿಕ್ಕೆ ಹೋಗ್ತೀರಿ ಅಂದಾಗ ಪರಸ್ಪರ ವ್ಯರ್ಥ ಮಾತುಗಳನ್ನು ಪರಚಿಂತನೆಯನ್ನು ಮಾಡಬಾರ್ದು. जबान को शांति में रख बाप को याद करने की रेस करनी है. भोजन भी बाप के याद में खाना है. ನಾಲಿಗೆಯನ್ನು ಶಾಂತವಾಗಿಟ್ಕೊಂಡು ತಂದೆಯನ್ನು ನೆನಪು ಮಾಡುವಂತಹ ರೇಸ್ ಮಾಡಬೇಕು. ಭೋಜನವನ್ನು ತಂದೆಯ ನೆನಪಿನಿಂದ ಸ್ವೀಕಾರ ಮಾಡಬೇಕು. वरदान, निश्चय बुद्धि बन कमज़ोर संकल्पों की जाल को समाप्त करने वाले ಸಫಲತಾ ಸಂಪನ್ನ ಭವ. ನಿಶ್ಚಯ ಬುದ್ಧಿಯಾಗಿ ದುರ್ಬಲ ಸಂಕಲ್ಪಗಳ ಬಲೆಯನ್ನು ಸಮಾಪ್ತಿ ಮಾಡುವಂತಹ ಸಫಲತಾ ಸಂಪನ್ನರಾಗ್ರಿ. अभी तक मेजॉरिटी बच्चे कमज़ोर संकल्पों को स्वयं ही इमर्ज करते हैं. सोचते हैं पता नहीं होगा या नहीं होगा, क्या होगा. यह कमज़ोर संकल्प ही दीवार बन जाते हैं. ಇದುವರೆಗೂ ಮೆಜಾರಿಟಿ ಮಕ್ಕಳು ದುರ್ಬಲ ಸಂಕಲ್ಪಗಳನ್ನು ಸ್ವಯಂ ಇಮರ್ಜ್ ಮಾಡ್ಕೊಳ್ತಾರೆ. ಯೋಚನೆ ಮಾಡ್ತಾರೆ, ಆಗ್ತದೋ ಇಲ್ಲೋ, ಏನಾಗ್ತದೋ ಏನಿಲ್ಲೋ ಅಂತೇಳಿ. ಈ ದುರ್ಬಲ ಸಂಕಲ್ಪಗಳೇ ಗೋಡೆಗಳಾಗ್ತವೆ. और सफलता उस दीवार के अंदर छिप जाती है. ಸಫಲತೆ ಈ ಗೋಡೆಗಳ ಮಧ್ಯದಲ್ಲಿ ಮುಚ್ಚಲ್ಪಡ್ತದೆ. माया कमज़ोर संकल्पों की जाल बिछा देती है, उसी जाल में फंस जाते हैं. ಮಾಯೆ ದುರ್ಬಲ ಸಂಕಲ್ಪಗಳ ಬಲೆಯನ್ನು ಎಣಿತದೆ, ಆ ಬಲೆಯಲ್ಲೇ ಎಲ್ಲರೂ ಸಿಕ್ಕಾಕೊಳ್ತಾರೆ. इसलिए मैं निश्चय बुद्धि विजय हूँ.
सफलता मेरा जन्मसिद्ध अधिकार है। यह स्मृति से कमजोर संकल्पों को समाप्त करो। ಆದ್ದರಿಂದ ನಾನು ನಿಶ್ಚಯ ಬುದ್ಧಿ ವಿಜಯಿಯಾಗಿದ್ದೇನೆ. ಸಫಲತೆ ನನ್ನ ಜನ್ಮಸಿದ್ಧ ಅಧಿಕಾರ ಆಗಿದೆ. ಈ ಸ್ಮೃತಿಯಿಂದ ದುರ್ಬಲ ಸಂಕಲ್ಪಗಳನ್ನು ಸಮಾಪ್ತಿ ಮಾಡ್ರಿ. स्लोगन तीसरा ज्वालामुखी नेत्र खुला रहे तो माया शक्तिहीन बन जाएगी. ಮೂರನೇದು ಜ್ವಾಲಾಮುಖಿ ನೇತ್ರ ತೆಗೆದಿತ್ತು ಅಂದರೆ ಆಗ ಮಾಯೆ ಶಕ್ತಿಹೀನವಾಗ್ತದೆ. ಅಚ್ಚ, ಓಂ ಶಾಂತಿ.
ಚೆನ್ನ ಬೇಡುವರೆಲ್ಲರ ಮೊರೆಗಾಗಿ ಶಿವಬಾಬಾ ಬಂದನು ನಮಗಾಗಿ. ಎಲ್ಲರ ಕಾಯುವ ಹೊಣೆಗಾಗಿ ಅಭಯವ ನೀಡುವ ಗುರುವಾಗಿ ಬೇಡುವರೆಲ್ಲರ ಮೊರೆಗಾಗಿ ಶಿವಬಾಬಾ ಬಂದನು ನಮಗಾಗಿ. ಎಲ್ಲರ ಕಾಯುವ ಹೊಣೆಗಾಗಿ ಅಭಯವ ನೀಡುವ ಗುರುವಾಗಿ. ನಿನ್ನ ಬಳಿ ಬಂದೆವು ಬಾಬಾ ಮೆಲ್ಲನೆ ಮೆಲ್ಲನೆ. ನಿನ್ನ ಬಳಿ ಬಂದೆವು ಬಾಬಾ ಮೆಲ್ಲನೆ ಮೆಲ್ಲನೆ. ಸಾಗರದಿ ನದಿಯು ಸೇರುವಂತೆ ಮೆಲ್ಲನೆ ಮೆಲ್ಲನೆ ನಾವು ಮೆಲ್ಲನೆ. ನಿನ್ನ ಬಳಿ ಬಂದೆವು ಬಾಬಾ ಮೆಲ್ಲನೆ ಮೆಲ್ಲನೆ. ಜಗದಿಂದ ದೂರ ದೂರಕ್ಕೆ ಮನ ಪಕ್ಷಿಯು ಹಾರಿದೆ. ಬದುಕುವ ಕಲೆಯನು ಬಾಬಾ ಕಲಿಸಿದೆ ನೀನು ನಮಗೆ. ನಿನ್ನ ಸ್ನೇಹದಲ್ಲಿ ಒಂದಾದೆವು ನಾವು ಮೆಲ್ಲನೆ ಮೆಲ್ಲನೆ ನಾವು ಮೆಲ್ಲನೆ. ನಿನ್ನ ಬಳಿ ಬಂದೆವು ಬಾಬಾ ಮೆಲ್ಲನೆ ಮೆಲ್ಲನೆ. ಹೃದಯದಲ್ಲಿ ನಮ್ಮ ನಿರಿಸಿನಿ ಖುಷಿಯನ್ನು ನೀಡಿದೆ. ಹೃದಯದಲ್ಲಿ ನಮ್ಮ ನಿರಿಸಿನಿ ಖುಷಿಯನ್ನು ನೀಡಿದೆ. ಜನ್ಮ ಜನ್ಮದ ಆಸೆಗಳನ್ನು ನೀ ಪೂರ್ಣಗೊಳಿಸಿದೆ. ನಿನ್ನ ನೆನಪಲಿ ಕರಗಿ ಹೋದೆವು ನಾವು ಮೆಲ್ಲನೆ ಮೆಲ್ಲನೆ ನಾವು ಮೆಲ್ಲನೆ. ನಿನ್ನ ಬಳಿ ಬಂದೆವು ಬಾಬಾ ಮೆಲ್ಲನೆ ಮೆಲ್ಲನೆ.
ಕಂಡೆವು ತಲುಪಿದೆವು ಮಧುರ ವತನದಲ್ಲಿ ನಾವು ಮೆಲ್ಲನೆ ಮೆಲ್ಲನೆ ನಾವು ಮೆಲ್ಲನೆ ನಿನ್ನ ಬಳಿ ಬಂದೆವು ಬಾಬಾ ಮೆಲ್ಲನೆ ಮೆಲ್ಲನೆ ನಿನ್ನ ಬಳಿ ಬಂದೆವು ಬಾಬಾ ಮೆಲ್ಲನೆ ಮೆಲ್ಲನೆ ಸಾಗರದಿ ನದಿಯು ಸೇರುವಂತೆ ಮೆಲ್ಲನೆ ಮೆಲ್ಲನೆ ನಾವು ಮೆಲ್ಲನೆ ನಿನ್ನ ಬಳಿ ಬಂದೆವು ಬಾಬಾ ಮೆಲ್ಲನೆ ಮೆಲ್ಲನೆ ನಿನ್ನ ಬಳಿ ಬಂದೆವು ಬಾಬಾ ಮೆಲ್ಲನೆ ಮೆಲ್ಲನೆ ಹಾರುತ್ತ ಹಾರುತ್ತ ಮೇಲಕ್ಕೆ ಮೇಲಕ್ಕೆ ಮೂಲ ಮನೆಯನ್ನು ಸೇರೋಣ ಜಡದ ಲೋಕದಿಂದ ದೂರಕ್ಕೆ ದೂರಕ್ಕೆ ಶಾಂತಿ ಧಾಮವ ತಲುಪೋಣ ಹಾರುತ್ತ ಹಾರುತ್ತ ಮೇಲಕ್ಕೆ ಮೇಲಕ್ಕೆ ಮೂಲ ಮನೆಯನ್ನು ಸೇರೋಣ ಸೂರ್ಯಚಂದ್ರರ ಸೀಮೆ ದಾಟಲು ಇರುವುದಲ್ಲಿ ನಮ್ಮ ಮನೆ ಸುಂದರ ಸೂರ್ಯಚಂದ್ರರ ಸೀಮೆ ದಾಟಲು ಇರುವುದಲ್ಲಿ ನಮ್ಮ ಮನೆ ಸುಂದರ ಸರ್ವಾತ್ಮರ ಬಿಂದು ಸ್ವರೂಪರ ಮುಕ್ತಿಧಾಮವದು ಬಂಧುರ ಹಾರುತ್ತ ಹಾರುತ್ತ ಮೇಲಕ್ಕೆ ಮೇಲಕ್ಕೆ ಮೂಲ ಮನೆಯನ್ನು ಸೇರೋಣ ಜಡದ ಲೋಕದಿಂದ ದೂರಕ್ಕೆ ದೂರಕ್ಕೆ ಶಾಂತಿ ಧಾಮವ ತಲುಪೋಣ